ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ 60 ಡೇಸ್ ಸ್ಪೋಕನ್ ಇಂಗ್ಲೀಷಲ್ಲಿ ಡೇ 6. ಸೊ 6ನೇ ದಿನದಲ್ಲಿ. ಸೊ ಡೇ 6 ಅಲ್ಲಿ ಇದು ಪಾರ್ಟ್ 1 ನಾನು ಆಲ್ರೆಡಿ ಮಾಡಿದ್ದೀನಿ. ಅದು ನಿಮಗೆ ಅದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ನೋಡಿ. ಪಾರ್ಟ್ 1 ಅಲ್ಲಿ ಏನು ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ಅದನ್ನು ನೋಡಿ ಇದನ್ನು ನೋಡಿದ್ರೆ ನಿಮಗೆ ಕಂಟಿನ್ಯೂಟಿ ಇರುತ್ತೆ. ಓಕೆ, ಸೊ ಇಲ್ಲಾಂದ್ರೆ ಇಲ್ಲಿಂದನೇ ನೋಡಿದ್ರೆ ನಿಮಗೆ ಇಲ್ಲಿಂದ ಅರ್ಥ ಆಗುತ್ತೆ. ಬಟ್ ಇದಾದ ನಂತರ ನೀವು ಅದನ್ನು ನೋಡಬೇಕಾಗುತ್ತೆ. ಓಕೆ, ಸೊ ಸ್ಪೋಕನ್ ಇಂಗ್ಲೀಷ್ 60 ಡೇಸಲ್ಲಿ ನೀವು ಕಲಿಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಸೀರೀಸನ್ನು ಫಾಲೋ ಮಾಡಬೇಕು. ಸೊ 1 to 60 ಡೇಸ್ ಏನಿದೆ ಅದರಲ್ಲಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನೋಡಿದ್ರೆ ಮಾತ್ರ ನಿಮಗೆ ಇಂಗ್ಲೀಷನ್ನು ಸ್ಪಷ್ಟವಾಗಿ ಮಾತಾಡಲಿಕ್ಕೆ ಬರೋದು. ಓಕೆ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಬಿಡಿ. ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಫಸ್ಟ್ ಆಫ್ ಆಲ್ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗೋದು. ಆ್ಯಂಡ್ ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ. ಹಾಗೆ ಇದನ್ನು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ 60 ಡೇಸ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಡೇ 6 ಕರೆಕ್ಟಾಗಿ ನೋಡ್ಕೊಳ್ಳಿ. ಡೇ 1ನಿಂದ ನೀವು ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆ ಡೇ 6ಅಲ್ಲೂ ಅರ್ಥ ಆಗೋದು. ಸೊ ಡೇ 1ನಿಂದ 5, 6 ಪಾರ್ಟ್ 1 ತನಕ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಲಿಂಕ್ ಹಾಕಿರ್ತೀನಿ, ಒಂದೊಂದಾಗಿ ನೋಡ್ರಿ. ಓಕೆ, ರೈಟ್. ಸೊ ಪಾರ್ಟ್ 1ಅಲ್ಲಿ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ಕಾಮನ್ ವರ್ಬ್ಸ್ ಇನ್ ಇಂಗ್ಲೀಷ್. ಕಾಮನ್ ವರ್ಬ್ಸ್ ಅಂದರೆ ಕ್ರಿಯಾಪದ, ನಾವು ಮಾಡುವಂತಹ ಕ್ರಿಯೆ, ಆ್ಯಕ್ಷನ್. ಓಕೆ, ಫಾರ್ ಎಕ್ಸಾಂಪಲ್, ಐ ಆಮ್ ಸ್ಪೀಕಿಂಗ್, ನಾನು ಮಾತಾಡ್ತಾ ಇದ್ದೀನಿ, ಮಾತಾಡು. ಐ ಆಮ್ ಲೈಕ್ ಸ್ಟ್ಯಾಂಡಿಂಗ್, ನಾನು ನಿಂತ್ಕೊಂಡಿದ್ದೀನಿ. ಐ ಆಮ್ ಟೀಚಿಂಗ್, ನಾನು ಪಾಠ ಮಾಡ್ತಾ ಇದ್ದೀನಿ. ಸೊ ಇವೆಲ್ಲ ಏನು ನಾವು ಮಾಡುವಂತಹ ಕ್ರಿಯಾಪದಗಳು. ಇದರ ಫಾಸ್ಟ್ ಟೆನ್ಸ್ ಗೊತ್ತಿರಬೇಕು ನಮಗೆ. ಅಂದರೆ ನಾನು ನಿನ್ನೆ ಮಾತಾಡಿದೆ, ನಾನು ನಾಳೆ ಮಾತಾಡ್ತೀನಿ ಅನ್ನೋದು ಫ್ಯೂಚರ್. ನಿನ್ನೆ ಮಾತಾಡಿದೆ. ಸೊ ಫ್ಯೂಚರ್ ಆಮೇಲೆ ನೋಡೋಣ. ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಫಾರ್ಮ್ಸ್. ಸೊ ಇದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಸೊ ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದು ಸಲ ಎಕ್ಸ್ಪ್ಲೈನ್ ಮಾಡಿದೆ, ಬಟ್ ಈಗಲೂ ಒಂದು ಸಲ ಮಾಡ್ತೀನಿ. ಸೊ ಪ್ರೆಸೆಂಟಲ್ಲಿ ಐ ಈಟ್ ಅಂತಿದ್ದರೆ, ಪಾಸ್ಟಲ್ಲಿ ನಾವು ಐ ಏಟ್ ಅಂತ ಹೇಳ್ತೀವಿ. ನಾನು ತಿಂದೆ ಅಂತ ಹೇಳಲಿಕ್ಕೆ ನಾವು ಏಟ್ ಅಂತ ಹೇಳಬೇಕು. ಐ ಈಟ್ ಫ್ರೂಟ್ಸ್, ನಾನು ಫ್ರೂಟ್ಸ್ ತಿಂತೀನಿ. ನಾನು ಫ್ರೂಟ್ಸ್ ತಿಂದೆ, ಐ ಏಟ್ ಫ್ರೂಟ್ಸ್. ಓಕೆ, ಅರ್ಥ ಆಯ್ತಲ್ಲ? ಸೊ ಹೀಗೆ ಈ ಈಟಿಗೆ ಏಟ್ ಬರುತ್ತೆ. ಬೇರೆ ಯಾವುದಕ್ಕೆಲ್ಲ ಏನೇನು ಬರುತ್ತೆ ಅನ್ನೋದು ನಮಗೆ ಗೊತ್ತಿದ್ದರೆ ಮಾತ್ರ ನಮಗೆ ಮಾತಾಡಲಿಕ್ಕೆ ಆಗೋದು. ಓಕೆ, ಸೊ ನಾನು ನಿಮಗೆ ಕಳೆದ ಕ್ಲಾಸಲ್ಲಿ ಎಲ್ಲಿವರೆಗೆ ಮಾಡಿದ್ದೆ ಅಂತ ಹೇಳಿದ್ರೆ, ಪೇ ಅನಿಸುತ್ತೆ, ಅಲ್ಲಿವರೆಗೆ. ಲೆಟ್ ಮೀ ಸಿ. ಓಕೆ, ಸೊ ಒಂದಷ್ಟು ವರ್ಡ್ಸ್ ನಮಗೆ ಗೊತ್ತಿರಬೇಕು. ಆ ವರ್ಡ್ಸ್ ನಮಗೆ ಗೊತ್ತಿದ್ರೆ ಮಾತ್ರ ನಮಗೆ ಮಾತಾಡಲಿಕ್ಕೆ ಈಸಿ ಆಗೋದು. ಲೈಕ್ ಓಕೆ, ಓಕೆ, ಸೊ ಪೇ. ಕಳೆದ ಕ್ಲಾಸಲ್ಲಿ ನಾನು ಪೇಗೆ ನಿಲ್ಲಿಸಿದ್ದೆ, ಇವತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಓಕೆ, ನೋಡಿ, ಪೇ ಅಂದರೆ ಪೇ ಮಾಡೋದು. ಓಕೆ, ಪೇ ಮಾಡಿದ್ರಾ, ಕ್ಯಾಶ್ ಪೇ ಮಾಡಿದ್ರಾ. ಓಕೆ, ಪೇ ಅಂದರೆ ಪಾವತಿಸು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಪೇ ಮಾಡಿದೆ. ಓಕೆ, ಫೋನ್ಪೇಯಲ್ಲಿ ಪೇ ಮಾಡಿದೆ. ಸೊ ಪೇಗೆ ಪಾಸ್ಟ್ ಟೆನ್ಸ್ ಏನು? ಪೇಯ್ಡ್ ಅಂದರೆ ಪೇ ಮಾಡ್ತೀನಿ, ನಾನು ಪೇ ಮಾಡ್ತೀನಿ. ಐ ಪೇಯ್ಡ್, ಐ ಅಂತ ಹಾಕ್ಕೊಳ್ಳಿ. ನಾನು ಪೇ ಮಾಡ್ತೀನಿ, ಐ ಪೇ, ನಾನು ಪೇ ಮಾಡ್ತೀನಿ. ನಾನು ಪೇ ಮಾಡಿದೆ, ಐ ಪೇಯ್ಡ್ ದ ಮನಿ. ಓಕೆ, ಐ ಪೇಯ್ಡ್ ದ ಫೀಸ್. ಐ ಪೇ ದ ಫೀಸ್ ಎವ್ರಿ ಮಂತ್, ನಾನು ಪ್ರತಿ ತಿಂಗಳು ಫೀಸ್ ಪೇ ಮಾಡ್ತೀನಿ. ಪೇ ಅನ್ನೋದು ಪ್ರೆಸೆಂಟ್ ಟೆನ್ಸ್, ಪೇಯ್ಡ್ ಪಾಸ್ಟ್ ಟೆನ್ಸ್. ಸೊ ಹಾಗೆ ಸ್ಪೆಂಡ್ ಅಂದ್ರೇನು? ಖರ್ಚು ಮಾಡುವುದು. ಖರ್ಚು ಮಾಡುವುದು ಅಲ್ಲ, ಖರ್ಚು ಮಾಡು ಅನ್ನೋದು ಬರುತ್ತೆ, ಸ್ಪೆಂಡ್. ಓಕೆ, ಐ ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ, ನಾನು ನನ್ನ ಫ್ಯಾಮಿಲಿ ಜೊತೆ ಸಮಯವನ್ನು ಕಳಿತೀನಿ. ಸೊ ಸ್ಪೆಂಡ್ ಟೈಮ್ ಅಂದರೆ ಸಮಯ ಕಳೆಯುವುದು.
ಸೊ ಇಲ್ಲಿ ಖರ್ಚು ಮಾಡುವುದು ಅಂತ ಹೇಳಿದ್ರೆ ಐ ಸ್ಪೆಂಡ್ ಮನಿ ಆನ್ ಕ್ಲೋತ್ಸ್, ಐ ಸ್ಪೆಂಡ್ ಮನಿ ಆನ್ ಬುಕ್ಸ್. ಓಕೆ, ಸೊ ಸ್ಪೆಂಡ್ ಅನ್ನೋದು ಸ್ಪೆಂಟ್ ಹೆಂಗಾಗುತ್ತೆ, ನಾನು ಖರ್ಚು ಮಾಡಿದೆ. ಓಕೆ, ನಾನು ಖರ್ಚು ಮಾಡಿದೆ, ಐ ಸ್ಪೆಂಟ್ ದ ಮನಿ. ನಾನು ನಿನ್ನೆ ದುಡ್ಡು ಕೊಟ್ಟಿದ್ನಲ್ಲ, ಅದೇನು ಮಾಡಿದೆ, ಐ ಸ್ಪೆಂಟ್ ಇಟ್. ಸೊ ವಾಟ್ ಡಿಡ್ ಯು ಡೂ ದ ಮನಿ ಐ ಗೇವ್ ಯು ಯೆಸ್ಟರ್ಡೇ, ಐ ಸ್ಪೆಂಟ್ ಇಟ್, ನಾನು ಖರ್ಚು ಮಾಡಿದೆ. ಉಳಿಸು, ಸೇವ್ ಎಲ್ರಿಗೂ ಗೊತ್ತು, ಸೇವ್ ಬಂದು ಸೇವ್ಡ್, ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ, ಯಾಕೆಂದರೆ ಮೊಬೈಲಲ್ಲಿ ಜಾಸ್ತಿ ಬರುತ್ತೆ, ರೈಟ್? ಓಕೆ, ಬಾರೋ ಅಂದರೆ ಸಾಲ ತಗೊಳ್ಳೋದು. ಓಕೆ, ಅಥವಾ ಇನ್ನೊಬ್ಬರ ಹತ್ರ ಏನಾದರೂ ತಗೊಳ್ಳೋದು ಮತ್ತು ವಾಪಸ್ ಕೊಡೋ ಥರ. ಸೊ ಕ್ಯಾನ್ ಐ ಬಾರೋ ಯು ಪೆನ್ ಪ್ಲೀಸ್, ಕ್ಯಾನ್ ಐ ಬಾರೋ ಯು ಪೆನ್, ನಿಮ್ಮ ಪೆನ್ನನ್ನು ಬಾರೋ ಮಾಡ್ಬೋದಾ, ತಗೋಬೋದಾ ಸ್ವಲ್ಪ ಹೊತ್ತಿಗೆ. ಓಕೆ, ಬಾರೋ, ಕ್ಯಾನ್ ಐ ಬಾರೋ ಸಮ್ ಮನಿ ಫ್ರಮ್ ಯು, ಸ್ವಲ್ಪ ಹಣ ನಿಮ್ಮ ಹತ್ರ ನಾನು ತಗೋಬೋದಾ, ಸಾಲವಾಗಿ ತಗೋಬೋದಾ. ಓಕೆ, ಸೊ ಬಾರೋ, ಅದಕ್ಕೆ ಫಾಸ್ಟ್ ಟೆನ್ಸ್ ಬಾರೋಡ್, ಇ ಡಿ ಬರುತ್ತೆ, ಬಾರೋಡ್, ಇ ಡಿ. ಸೊ ಈ ವರ್ಬ್ಸಲ್ಲಿ ಕ್ರಿಯಾಪದಗಳಲ್ಲಿ ಎರಡು ಟೈಪ್ಸ್ ಇದೆ, ಆ್ಯಕ್ಚುಲಿ ಎರಡು ಟೈಪ್ಸ್ ಇದೆ, ರೆಗ್ಯುಲರ್ ಮತ್ತು ಇರ್ರೆಗ್ಯುಲರ್ ಅಂತ. ಅದನ್ನು ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ನಿಮಗೆ. ಜಸ್ಟ್ ಇದು ನಮಗೆ ಇದ್ರದ್ದು ಫಾರ್ಮ್ ಗೊತ್ತಾಗಬೇಕಷ್ಟೆ. ಲೆಂಡ್ ಅಂದ್ರೂ ಸಾಲ ಕೊಡುವುದು ಅಂತಲೇ. ಕ್ಯಾನ್ ಯು ಲೆಂಡ್ ಮೀ ಸಮ್ ಮನಿ, ಲೆಂಡ್ ಸಾಲ ಕೊಡುವುದು. ಲೆಂಟ್ ಅಂದರೆ ಸಾಲ ಕೊಟ್ಟೆ. ಐ ಲೆಂಟ್ ಹಿಮ್ ಸಮ್ ಮನಿ, ಐ ಲೆಂಟ್ ಹಿಮ್, ಹಿ ಆಸ್ಕ್ಡ್ ಮೀ ಟು ಲೆಂಡ್ ಸಮ್ ಮನಿ, ಸೊ ಐ ಲೆಂಟ್ ಹಿಮ್, ನಾನು ಅವನಿಗೆ ಸಾಲವನ್ನು ಕೊಟ್ಟೆ. ಲೆಂಟ್ ಅಂದರೆ ಸಾಲ ಕೊಟ್ಟೆ, ಬರೀ ಕೊಟ್ಟೆ ಅಲ್ಲ, ಸಾಲ ಕೊಟ್ಟೆ. ಓಕೆ, ನೆಕ್ಸ್ಟ್ ನೋಡಿ, ಎಕ್ಸ್ಚೇಂಜ್ಡ್. ಇದೇ ಥರ ಎಲ್ಲ ನಮಗೆ ನೋಡಿ, ಎಕ್ಸಸೈಸ್ಡ್, ಇ ಡಿ, ಸ್ಟ್ರೆಚ್ಡ್, ಇ ಡಿ, ಜಾಗ್ಡ್, ಮೆಡಿಟೇಟೆಡ್ ಅಂತ ಬರಬೇಕು, ಮೆಡಿಟೇಟ್. ಸೊ ಟೇಟ್ ಅಂತ ಏನಾದರೂ ಎಂಡ್ ಆದರೆ ವರ್ಬ್, ಅದು ನೀವು ಟೆಡ್ ಅಂತ ಹೇಳಬೇಕು. ಮೆಡಿಟೇಟ್ ಅಥವಾ ಕ್ರಿಯೇಟೆಡ್, ಮೆಡಿಟೇಟೆಡ್. ಓಕೆ, ಎಸ್ಟಿಮೇಟೆಡ್, ಒಟ್ಟು ಇ ಡಿ ಬರುತ್ತೆ. ಓಕೆ, ನೆಕ್ಸ್ಟ್ ಬ್ರೀದ್ ಅಂದರೆ ಉಸಿರಾಡು, ಬ್ರೀದ್ಡ್. ಓಕೆ, ಲಿಫ್ಟೆಡ್, ಲಿಫ್ಟ್ ಅಂದರೆ ಎತ್ತು. ಎಲ್ಲ ಇಲ್ಲಿ ಮೀನಿಂಗ್ ಇದೆ ನೋಡಿ, ಕನ್ನಡದಲ್ಲೂ ನೀವು ಹಾಗೆ ನೋಡ್ತಾ ಹೋಗಿ. ಸ್ವೆಟ್, ಬೆವರೋದು, ಸ್ವೆಟೆಡ್, ಬೆವರದೆ. ರೆಸ್ಟ್ ಮಾಡು, ವಿಶ್ರಾಂತಿ ಪಡೆಯುವುದು, ರೆಸ್ಟೆಡ್, ವಿಶ್ರಾಂತಿ ಪಡೆದೆ. ಓಕೆ, ಐ ಅಂತ ಸೇರಿಸಿದಾಗ ನಾನು. ಕ್ಲಿಕ್, ಟೈಪ್ ಮಾಡಿದೆ. ಸೊ ನಾನು ಟೈಪ್ ಮಾಡ್ತೀನಿ, ಐ ಟೈಪ್, ನಾನು ಟೈಪ್ ಮಾಡಿದೆ, ಐ ಟೈಪ್ಡ್. ಓಕೆ, ಕ್ಲಿಕ್ ಮಾಡಿ, ಐ ಕ್ಲಿಕ್ಡ್, ಟಿ ಹಾಕಬೇಕು. ಇಲ್ಲಿ ಕ್ಲಿಕ್ಡ್ ಅಂತ ಹೇಳಬಾರ್ದು, ಕ್ಲಿಕ್ಡ್ ಅಂತ ಬರಬೇಕು. ಓಕೆ, ನೆಕ್ಸ್ಟ್ ಸ್ಕ್ರೋಲ್ ಅಂದರೆ ಏನು, ಇದಕ್ಕೆ ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ರೈಟ್? ಸ್ಕ್ರೋಲ್ಡ್ ಅಂದರೆ ನಾನು ಸ್ಕ್ರೋಲ್ ಮಾಡಿದೆ. ಈಗ ನಾನೇನು ಮಾಡಿದೆ, ಸ್ಕ್ರೋಲ್ ಮಾಡಿದೆ. ಸೊ ಐ ಸ್ಕ್ರೋಲ್ಡ್ ದ ಸ್ಕ್ರೀನ್, ಐ ಸ್ಕ್ರೋಲ್ಡ್. ಓಕೆ, ನೆಕ್ಸ್ಟ್ ಡೌನ್ಲೋಡ್ ಮಾಡು. ಸೊ ಡೌನ್ಲೋಡೆಡ್. ಡಿಡ್ ಯು ಡೌನ್ಲೋಡ್ ದ ಸಾಂಗ್, ನೀನು ಆ ಸಾಂಗನ್ನು ಡೌನ್ಲೋಡ್ ಮಾಡಿದ್ಯಾ? ಎಸ್, ಐ ಡೌನ್ಲೋಡೆಡ್ ದ ಸಾಂಗ್. ಓಕೆ, ಸೊ ಬೇಸಿಕ್ ಆಗಿ ನಮಗೆ ಈ ಪದಗಳ ಫಾರ್ಮ್ ಗೊತ್ತಿರಬೇಕು. ಡೌನ್ಲೋಡೆಡ್, ಅಪ್ಲೋಡೆಡ್, ಚಾರ್ಜ್ಡ್. ಓಕೆ, ಹಾಗೆ ಪ್ಲಗ್ಡ್, ಅನ್ಪ್ಲಗ್ಡ್, ಹೋಲ್ಡ್, ಹೆಲ್ಡ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವು ಪದಗಳು ಅದಕ್ಕೆ ವಿಚಿತ್ರವಾಗಿರುತ್ತೆ, ಬೇರೆ ಥರ ಸೌಂಡ್ ಬರುತ್ತೆ. ಇಲ್ಲಿ ನೋಡಿ, ಪ್ಲಗ್ಡ್, ಇಲ್ಲಿ ಇ ಡಿ ಹಾಕಿದ್ದೀವಿ ಅಷ್ಟೇ, ಇ ಡಿ. ಅನ್ಪ್ಲಗ್ಡ್, ಇ ಡಿ. ಇಲ್ಲಿ ಚಾರ್ಜ್, ಇ ಡಿ. ಸೊ ಇದಕ್ಕೆ ನಾವು ನೋಡಿ, ಈ ಥರ ಹೋಲ್ಡ್, ಹೆಲ್ಡ್ ಅಂತಿದೆಯಲ್ಲ, ಇದಕ್ಕೆ ಇರ್ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ, ಇದಕ್ಕೆ ನಾವು ರೆಗ್ಯುಲರ್ ವರ್ಬ್ ಅಂತ ಹೇಳ್ತೀವಿ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಾನು ನಿಮಗೆ. ಓಕೆ, ಸೊ ನಾವು ಯಾಕೆ ಇದನ್ನು ಕಲಿಬೇಕು ಹೇಳಿದ್ನಲ್ಲ, ಪಾಸ್ಟ್ ಟೆನ್ಸ್ ಮತ್ತು ಪ್ರೆಸೆಂಟ್ ಟೆನ್ಸ್ ಮಾತಾಡಬೇಕಾದ್ರೆ ನಾವು ಎಲ್ಲದೂ ಪ್ರೆಸೆಂಟ್ ಟೆನ್ಸಲ್ಲೇ ಮಾತಾಡಲ್ಲ. ಸೊ ಟೆನ್ಸ್ ಎಲ್ಲ ಆಮೇಲೆ ನೋಡೋಣ. ಬೇಸಿಕ್ಕಾಗಿ ನಾನು ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರಲ್ಲಿ ನೀವು ನಾವು ಮಾತಾಡಬೇಕಾದ್ರೆ ಬಳಸಬೇಕಾದ ಕ್ರಿಯಾಪದಗಳಿಗೆ ಅದರ ಫಾರ್ಮ್ಸ್ ಗೊತ್ತಿದ್ದರೆ ಈಸಿಯಾಗಿ ಸುಲಭವಾಗಿ ಮಾತಾಡಲಿಕ್ಕಾಗುತ್ತೆ ನಮ್ಮ ಕೈಲಿ. ಓಕೆ, ಸೊ ಫಸ್ಟ್ ಅದನ್ನು ತಿಳ್ಕೊಳ್ಳೋಣ. ಈಗ ಸೆಂಟೆನ್ಸಲ್ಲಿ ಇದು ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ನಾನೀಗ. ಈಗ ಇಲ್ಲಿ ಇದು ಎಲ್ಲಿ ಬಳಸ್ತೀವಿ, ಯಾಕೆ ಬಳಸಬೇಕಿದು, ಇದನ್ನು ಯೂಸ್ ಮಾಡ್ತೀವ ನಿಜವಾಗ್ಲೂ, ಇದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿರುತ್ತೆ. ಇದು ಮೋಸ್ಟ್ಲಿ ನಿಮಗೆ ಡೇ 10 ನೋಡಿ.
ಸೊ ನಾನು ಹೇಳ್ಕೊಡ್ತಾ ಇರೋದು ಇವಾಗ ಡೇ 6 ಆ್ಯಕ್ಚುಲಿ. ಡೇ 10ನಲ್ಲಿ ನಿಮಗೆ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅದು ಸೆಂಟೆನ್ಸ್ ಬರುತ್ತೆ ಅದರಲ್ಲಿ. ಓಕೆ, ಸೊ ಡೈಲಿ ರೂಟೀನ್, ಮೈ ಡೈಲಿ ರೂಟೀನ್ ಸೆಂಟೆನ್ಸಸ್. ಓಕೆ, ಮೈ ಡೈಲಿ ರೂಟೀನ್ ಅಂದರೆ ನನ್ನ ದಿನಚರಿ, ಡೈಲಿ ರೂಟೀನ್. ಅದರಲ್ಲಿ ನೋಡಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ಯಾಕೆ ನಾವು ಆ ಪಾಠಗಳನ್ನು ಕಲಿಬೇಕು ಅಂತ ಹೇಳಿದ್ರೆ, ಫಾರ್ ದಿಸ್ ಪರ್ಪಸ್. ಈಗ ನೋಡಿ, ಐ ವೇಕ್ ಅಪ್. ಈಗ ನಮ್ಮ ದಿನಚರಿ ಹೇಳಬೇಕಾದ್ರೆ ಇದು ಈ ಕ್ಲಾಸ್ದಲ್ಲ, ಮುಂದಿನ ಕ್ಲಾಸ್ದು, ಬಟ್ ಇದಕ್ಕಿಂತ ಮುಂಚೆ ನಾನು ತೋರಿಸಿದ್ನಲ್ಲ ಆ ವರ್ಡ್ಸನ್ನು ಯಾಕೆ ನಾವು ಕಲಿಬೇಕು, ಇದು ವರ್ಬ್ ಫಾರ್ಮ್ಸನ್ನು ಯಾಕೆ ಕಲಿಬೇಕು ಅಂತ ಹೇಳಿದ್ರೆ ಇದಕ್ಕೆ ಕಾರಣಕ್ಕೋಸ್ಕರ. ಐ ವೇಕ್ ಅಪ್ ಅಟ್ 6 AM. ನಾನು 6 ಗಂಟೆಗೆ ಎಚ್ಚರ ಆಗ್ತೀನಿ. ಐ ವೋಕ್ ಅಪ್ ಆಟ್. ಈಗ ನಮ್ಮ ದಿನಚರಿ ಹೇಳ್ತಾ ಇರೋದು, ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ, ಇವತ್ತೇನು ಮಾಡಿದೆ. ಸೊ ಐ ವೇಕ್ ಅಪ್ ಅಟ್ 6 AM ಅಂದ್ರೇನು, ನಾನು 6 ಗಂಟೆಗೆ ಎಚ್ಚರ ಆಗ್ತೀನಿ ಅಂದರೆ ಯಾವಾಗಲೂ, ಅಥವಾ ಪ್ರತಿದಿನ, ಅಥವಾ ಬಹಳ ಸಲ. ಐ ವೋಕ್ ಅಪ್ ಆಟ್ 6 AM ಸೇಮ್ ಇದೆ ಇಲ್ಲಿ. ನಾನು 6 ಗಂಟೆಗೆ ಎಚ್ಚರವಾದೆ ಆಗೋಗಿರೋದು. ಇವತ್ತು ಬೆಳಗ್ಗೆ ನಾನು 6 ಗಂಟೆಗೆ ಎಚ್ಚರ ಆದೆ. ಸೊ ನಾನು 6 ಗಂಟೆಗೆ ಇಲ್ಲಿ ಎಚ್ಚರ ಆಗ್ತೀನಿ. ಇಲ್ಲೇನು ಚೇಂಜ್ ಆಗಿದೆ, ಇಂಗ್ಲೀಷಲ್ಲಿ ಏನು ಚೇಂಜ್ ಆಗಿದೆ ನೋಡಿ, ವೇಕ್ ಇಲ್ಲಿ ವೋಕ್. ಓಕೆ, ನೆಕ್ಸ್ಟ್. ಓಕೆ, ಸೊ ಡೈಲಿ ರೂಟೀನ್ ಇದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ನಾನು. ಐ ಟರ್ನ್ ಅಂತಿದೆ. ಐ ಟರ್ನ್ ಆನ್ ಅಂದರೆ ಏನು, ನಾನು ಅಲಾರ್ಮ್ ಆಫ್ ಮಾಡ್ತೀನಿ. ಅಲಾರ್ಮ್ ಆಫ್ ಮಾಡ್ತೀನಿ. ನಾನು ಅಲಾರ್ಮ್ ಆಫ್ ಮಾಡ್ತೀನಿ. ಐ ಟರ್ನ್ಡ್, ಇಲ್ಲಿ ಇಡಿ ಕಾಣಿಸ್ತಾ ಇದೆಯಾ, ಇಡಿ. ಐ ಟರ್ನ್ಡ್ ಆಫ್ ದಿ ಅಲಾರ್ಮ್. ನಾನು ಅಲಾರ್ಮ್ ಆಫ್ ಮಾಡಿದೆ. ಈ ಮಾಡಿದೆ ಇಲ್ಲೇನಿದೆ, ಟರ್ನ್ ಆಫ್ ಮಾಡ್ತೀನಿ. ಸೊ ಟರ್ನ್ ಅಂದರೆ ತಿರುಗಿಸೋದು ಅಂತಲ್ಲ, ಆ್ಯಕ್ಚುಲಿ ಟರ್ನ್ ಆಫ್ ಅಂದರೆ ಆಫ್ ಮಾಡೋದು, ಟರ್ನ್ ಆನ್ ಅಂದರೆ ಆನ್ ಮಾಡೋದು. ಓಕೆ, ಸೊ ಈಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಇಲ್ಲಿ ಎಚ್ಚರ ಆಗ್ತೀನಿ, ವೇಕ್ ಅಪ್. ಎಚ್ಚರ ಆದೆ, ವೋಕ್ ಅಪ್. ಟರ್ನ್ ಆಫ್ ಮಾಡ್ತೀನಿ. ಟರ್ನ್ಡ್ ಆಫ್ ಮಾಡಿದೆ. ಇದಕ್ಕೆ ನಿಮಗೆ ಇಡಿ ಬಂದಿದೆಯಲ್ಲ, ಇಲ್ಲಿ ವೋಕ್ ಅಂತ ಬಂದಿದೆ. ಸೊ ಇದು ಫಾರ್ಮ್ಸ್ ನಮಗೆ ಗೊತ್ತಾಗಬೇಕು. ಎಲ್ಲ ಪದಗಳದ್ದು, ಎಲ್ಲ ಕ್ರಿಯಾಪದಗಳದ್ದು ಫಾರ್ಮ್ಸ್ ನಮಗೆ ಗೊತ್ತಾದರೆ ನಮಗೆ ಮಾತಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಈಗ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈಗ ಆ ಪದಗಳನ್ನು ಸ್ಪಷ್ಟವಾಗಿ ಕಲಿಬೇಕು. ಓಕೆ, ರೈಟ್. ಇನ್ನೂ ಡೀಟೇಲ್ ಆಗಿ ಇದನ್ನು ಹೇಳ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ಈಗ ಎಲ್ಲಿ ನಿಲ್ಲಿಸಿ, ಡ್ರಾಪ್ದು ಪಾಸ್ಟ್ ಟೆನ್ಸ್ ಡ್ರಾಪ್ಡ್. ಇಲ್ಲಿ ನೋಡಿ, ಡ್ರಾಪೆಡ್ ಅಂತ ಹೇಳಬಾರ್ದು, ಡ್ರಾಪ್ಡ್. ಅಲ್ಲಿ ಡ್ರಾಪ್ಡ್ ಅಂತಲೂ ಹೇಳಬಾರ್ದು. ಸ್ಪೆಲ್ಲಿಂಗ್ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿ ಡ್ರಾಪ್ಡ್. ಇಲ್ಲಿ ಟಿ ಹಾಕ್ಬೇಕು, ಡ್ರಾಪ್ಡ್. ಇದು ಪಿಕ್ಡ್, ಪುಲ್ಡ್, ಪುಷ್ಡ್. ಪುಷ್ ಅಂದರೆ ತಳ್ಳಿರಿ, ಎಳೆಯಿರಿ, ಕರೆಕ್ಟ್ ಆಗೋದು. ಕನ್ನಡನೂ ಹಾಗೆ ನೋಡ್ಕೊಳ್ಳಿ ಅದರ ಮೀನಿಂಗು. ಥ್ರೂ. ಇಲ್ಲಿ ನೋಡಿ, ಥ್ರೂ. ಹಾಂ, ಸೊ ಇದೇ ಚೇಂಜಸ್ ಆಗೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದು ನಮಗೆ ಎಲ್ಲರಿಗೂ ಗೊತ್ತಿರಬೇಕು. ಇಲ್ಲಿ ಥ್ರೋ ಅಂತಿದೆ, ಇದಕ್ಕೆ ನಾವು ಥ್ರೋಡ್ ಇಡಿ ಸೇರಿಸೋದಲ್ಲ. ಇಡಿ ಸೇರಿಸ್ಬಿಟ್ಟು ಥ್ರೋಡ್ ಅಂತ ಮಾಡೋದಲ್ಲ. ಥ್ರೋ ಇದರ ಪಾಸ್ಟ್ ಟೆನ್ಸ್ ಬಂದು ನಿಮಗೆ ಥ್ರೂ. ಏನು, ಥ್ರೂ. ಇದರ ಉಚ್ಚಾರಣೆ ನೋಡಿ ಕರೆಕ್ಟಾಗಿ ಇಲ್ಲಿ ಬರ್ದಿರ್ತೀನಿ, ನಾನು ಕೊಟ್ಟಿರ್ತೀನಿ. ಆಮೇಲೆ ಕ್ಯಾಚ್ ಅಂದರೆ ಏನು, ಹಿಡಿಯುವುದು. ಕ್ಯಾಚ್ ಇದು ಕಾಟ್. ಕ್ಯಾಚ್ ಅಂದರೆ ಕ್ಯಾಚ್ದು ಪಾಸ್ಟ್ ಟೆನ್ಸ್ ಕಾಟ್. ಐ ಕ್ಯಾಚ್ ದ ಬಾಲ್, ನಾನು ಬಾಲ್ನ ಕ್ಯಾಚ್ ಮಾಡ್ತೀನಿ. ಐ ಕಾಟ್ ದ ಬಾಲ್, ನಾನು ಬಾಲ್ನ ಕ್ಯಾಚ್ ಮಾಡಿದೆ. ಓಕೆ, ಸೊ ಈ ಥರದ್ದು ಕ್ರಿಯಾಪದಗಳು ನೀವು ಸ್ಪಷ್ಟವಾಗಿ ಕಲಿಬೇಕು. ಇದನ್ನು ಉಚ್ಚಾರಣೆ ಯಾವಾಗ ನಿದ್ರೆಯಲ್ಲಿ ಎಬ್ಸ್ ಕೇಳಿದ್ರು ಅದು ಹೇಳಕ್ಕೆ ಗೊತ್ತಿರಬೇಕು. ಓಕೆ, ಉದಾಹರಣೆಗೆ ಡಿಡ್ ಯು ಗೋ, ಎಸ್ ಐ ವೆಂಟ್. ಗೋದು ಪಾಸ್ಟ್ ಟೆನ್ಸ್ ವೆಂಟ್, ಅದೆಲ್ಲ ನಿಮಗೆ ಇಲ್ಲಿ ಲಿಸ್ಟಲ್ಲಿದೆ. ಓಕೆ, ಗೋದು ಪಾಸ್ಟ್ ಟೆನ್ಸ್ ವೆಂಟ್. ಓಕೆ, ಸೊ ಇದರಲ್ಲಿ ನಿಮಗೆ ಬಹಳ ನಾನು ನಿಮಗೆ ಸುಮಾರಿದೆ. ಇದರಲ್ಲಿ ಒಂದು 300-350 ವರ್ಡ್ಸ್ ಇದ್ದಾವೆ. ಇದನ್ನೆಲ್ಲ ನಾನು ಒಂದೇ ಕ್ಲಾಸಲ್ಲಿ ಹೇಳಲಿಕ್ಕಾಗೋದಿಲ್ಲ. ಹಂತವಾಗಿ ನಾನು ಕ್ಲಾಸಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಇದರ PDF ಎಲ್ಲ ನಿಮಗೆ ಅವೈಲೇಬಲ್ ಇದೆ. PDF ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಆ್ಯಪ್ ಇರುತ್ತೆ. ಆ್ಯಪನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಕಂಪ್ಲೀಟಾಗಿ ಸ್ಪೋಕನ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತಹ PDF ಎಲ್ಲ ನಿಮಗೆ ಆ್ಯಪಲ್ಲಿ ಸಿಗುತ್ತೆ. ಓಕೆ, ರೈಟ್.
ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಅಲ್ಲಿ ಪ್ರೀಮಿಯಂ ಕಾಂಟೆಂಟ್ ಇರುತ್ತೆ. ಓಕೆ, ಸೊ ನೋಡಿ ಇದು ಫುಲ್ ಸುಮಾರು ಒಂದು 350 ಪದಗಳು ಕಾಮನ್ ಆಗಿ ಬಳಸ್ತೀವಿ, ಕಾಮನ್ ಆಗಿ. ಓಕೆ, ಸೊ ನಾವು ಇನ್ನೊಂದಷ್ಟು ಪದಗಳನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈಗ ಚೇಂಜಸ್ ಆಗೋದು ಎಲ್ಲೆಲ್ಲಿ ನೋಡಿ, ಇಲ್ಲಿ ನೋಡಿ, ಸ್ಕಿಪ್ ಸ್ಕಿಪ್ಡ್, ಕೂಲ್ಡ್ ಡೌನ್, ವೆಯ್ಡ್. ಓಕೆ, ಇದೆಲ್ಲ ಇಡಿ ಬರುತ್ತೆ. ಕೆಲವು ವರ್ಡ್ಸ್ ನೋಡಿ, ಚಾಪ್ಡ್, ಕ್ಲೈಮ್ಡ್. ಕೆಲವುದು ನೋಡಿ ಹಾಗೆ ಇರುತ್ತೆ, ಚೇಂಜ್ ಆಗಲ್ಲ. ಅದು ಕಟ್ ಇದೆ, ಕಟ್ಟೇ ಇರುತ್ತೆ. ಕಟ್, ಪುಟ್. ಓಕೆ, ಶಟ್, ಹಿಟ್, ಲೆಟ್, ಕಾಸ್ಟ್, ಬ್ರಾಡ್ಕಾಸ್ಟ್. ಇವೆಲ್ಲ ನಿಮಗೆ ಸೇಮ್ ಇರುತ್ತೆ, ಯಾವುದು ಚೇಂಜ್ ಆಗೋದಿಲ್ಲ. ಅದು ಆ ಥರನೂ ಇದೆ, ಅದನ್ನು ನಾವು ಗಮನಿಸಬೇಕು. ಅದು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ನಾನು ಅಪ್ಡೇಟ್ ಮಾಡಿ. ನೋಡಿ, ಡಿಗ್ಡ್ ಅಂತಲೂ ಆಗುತ್ತೆ, ಕೆಲವು ಸಲ ಡಗ್ ಅಂತಲೂ ಆಗುತ್ತೆ. ಡ್ರೂ. ಆಮೇಲೆ ಡ್ರೀಮ್ಡ್ ಅಥವಾ ಡ್ರೆಮ್ಟ್ ಅಂತ ಆಗುತ್ತೆ. ಓಕೆ, ಸೊ ಈ ಥರದ ವರ್ಡ್ಸು ನೀವು ಕಲಿತ್ರೆ ಮಾತ್ರ ನಿಮಗೆ ಈಸಿ ಆಗುತ್ತೆ, ಸ್ಟ್ರಕ್ ಆಗಲ್ಲ. ಏನು ಹೇಳಿದ್ದು ಸಣ್ಣ, ಯಾಕೆಂದರೆ ಮೇಯ್ನ್ ಸೆಂಟೆನ್ಸಲ್ಲಿ ಚೇಂಜ್ ಆಗೋದು ಇದೇನೆ, ಬೇರೆ ಎಲ್ಲ ಹಾಗೆ ಇರುತ್ತೆ. ಈಗ ಗೋ ಟು ಹಾಸ್ಪಿಟಲ್, ಡಿಡ್ ಯು ಗೋ ಟು ಹಾಸ್ಪಿಟಲ್? ಎಸ್, ಐ ವೆಂಟ್ ಟು ಹಾಸ್ಪಿಟಲ್. ಹಾಸ್ಪಿಟಲ್, ಐ ಎಲ್ಲ ಹಾಗೆ ಇರುತ್ತೆ. ಐ ಇರೋದು ಯು ಇರೋದು ಐ ಆಗುತ್ತೆ, ಗೋ ಇರೋದು ವೆಂಟ್ ಆಗಬೇಕು. ಓಕೆ, ಅದೇ ಚೇಂಜ್ ಆಗೋದು. ಅದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಸೆಂಟೆನ್ಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ಆಲ್ರೈಟ್ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವೇನು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಮೇಲೆ ನಮ್ಮದು ಸ್ಪೋಕನ್ ಇಂಗ್ಲೀಷ್ ಕೋರ್ಸು ಸ್ಟಾರ್ಟ್ ಮಾಡಿದ್ದೀವಿ. ನೀವು ಜಾಯ್ನ್ ಆಗೋದಾದರೆ ಕೆಳಗಡೆ ಆ್ಯಪ್ ಇರುತ್ತೆ, ಕೆಳಗಡೆ ಲಿಂಕಲ್ಲಿ ನಿಮಗೆ ಆ್ಯಪ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ್ಯಪ್ನ ಲಿಂಕ್ ಇರುತ್ತೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಆ್ಯಪಲ್ಲಿ ನೀವು ಲಾಗಿನ್ ಮಾಡಿಕೊಂಡ್ರೆ ಅದರಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಅದಲ್ಲದೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಕೋರ್ಸು ಲೈವ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ, ಲೈವ್ ಕ್ಲಾಸ್ ಬೇಕಾದರೆ ನೀವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೋಬೋದು. ಅಂದರೆ ಲೈವ್ ಕ್ಲಾಸ್ ಅಂತ ಹೇಳಿದ್ರೆ 7 to 8 ಈವ್ನಿಂಗ್ 7 to 8 ಇರುತ್ತೆ. ಲೈವ್ ಆಗಿ ನಾನೇ ಟೀಚ್ ಮಾಡ್ತೀನಿ. ಲೈವ್ ಒನ್ ಆನ್ ಒನ್ ಸೆಷನ್ ಇರುತ್ತೆ, ಅಂದರೆ ಪರ್ಸನಲ್ ಕ್ಲಾಸು ಇರುತ್ತೆ, ಗ್ರೂಪ್ ಕ್ಲಾಸು ಇರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಜಾಯ್ನ್ ಆಗ್ಬೋದು. ಇಂಗ್ಲೀಷ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸು ಇದೆ, ಅಂದರೆ ಸ್ಪೋಕನ್ ಇಂಗ್ಲೀಷ್ ಅಲ್ಲದೆ, ಇದು ನಾನು ಸ್ಪೋಕನ್ ಇಂಗ್ಲೀಷ್ ಹೇಳ್ಕೊಡ್ತಾ ಇರೋದು ನಿಮಗೆ. ಇದಲ್ಲದೆ ರೀಡಿಂಗ್, ರೈಟಿಂಗ್, ಇಂಗ್ಲೀಷ್ ಓದೋದು ಮತ್ತು ಬರೆಯೋದು, ನಿಮಗೆ ಓದಲಿಕ್ಕೆ ಬರೀಲಿಕ್ಕೆ ತುಂಬ ಸಮಸ್ಯೆ ಇದೆ ಅಂತ ಅಂದ್ಕೊಂಡ್ರೆ ನೀವು, ಆ ಕ್ಲಾಸು ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಕೋರ್ಸಿಗೆ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರೋ ನಂಬರಲ್ಲಿ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಾಲ್ ಮಾಡಿ. ಓಕೆ, ಆಲ್ರೈಟ್, ಥ್ಯಾಂಕ್ ಯು so much for watching this video. I hope you enjoyed this video, and we'll see you in the next video. Until then, this is Anil Kumar signing off. Bye-bye. Take care.